ಅಸಮಾಧಾನ ಇನ್ನೂ ಉಳ್ಕೊಂಡಿದೆ ಅನ್ನೋದಾದ್ರೆ ಅಸಮಾಧಾನ ಹೌದು ಮಂಜಣ್ಣನ ಮೇಲಿದೆ, ಚಿಕ್ಕ ಬೇಸರ ಇದೆ. Okay. ಅವ್ರ ಹತ್ರ ಮಾತುಗಳು ಆಡಬಾರ್ದಾಗಿತ್ತು ಅನ್ನೋ ಬೇಸರ ಇದೆ. ಅಡುಗೆ ಮನೆ ವಿಚಾರ ಆಗಿರ್ಬೋದು, ಈ ತರ ಮಾತುಗಳು ಆಡಿದಾಗ ಅಲ್ಲೇ ಬಂದ್ ನಿಂತ್ಕೊಂಡು ಚಿನ್ನ ಸಾಕಾಗಿದೆ ಇನ್ನೊಂದು ಅಂತ ಅವರು ತಿಂತಿದ್ದಂತ ರೀತಿ, ಅದನ್ನೆಲ್ಲ ಖುಷಿ ಪಡ್ತಿದ್ದಂತ ರೀತಿ, ಅಂತವ್ರೆ ಹೋಗ್ಬಿಟ್ಟು ಆತರ ಮಾತುಗಳು ಆಡಿದಾಗ ಇದಲ್ವಲ್ಲ ಈ ವ್ಯಕ್ತಿ ಮಾತುಗಳಲ್ವಲ್ಲ, ಈ ತರ ಮಾತುಗಳು ಆಡಬಾರ್ದಾಗಿತ್ತು ಅನ್ನೋ ಬೇಸರ ಇದೆ, ಬಟ್ ದ್ವೇಷ ಇಲ್ಲ. ಚೈತ್ರ ಅವರಿಗೆ ನೀವು ನಾಮಿನೇಷನ್ ಆಗಿ ಅವ್ರನ್ನ ನಾಮಿನೇಷನ್ ಇಂದ ಸೇಫ್ ಮಾಡಿ ಅವರಿಗೆ ಜೀವದಾನ ಕೊಟ್ರಿ. ಅಕಸ್ಮಾತ್ ಅಲ್ಲೊಂದ್ ಏನೋ ಒಂದು ಬದಲಾವಣೆ ಆಗಿರ್ತಿದ್ರೆ ಇವತ್ ನೀವ್ ಇರ್ತಿರ್ಲಿಲ್ಲ ಅಂತ ಜನಗಳಿಗೆ ಸಾಕಷ್ಟು ಸಲ ಅನ್ಸಿದೆ ಆಕ್ಚುಲಿ. ಬಿಕಾಸ್ ನೀವಿಬ್ರು ಒಪ್ಕೊಳ್ಳದಿದ್ರೆ ಅವತ್ತು ಇಬ್ರು ನಾಮಿನೇಟ್ ಆಗ್ತಾರೆ. ಈಕ್ವೇಶನ್ ಬೇರೆ ತರ ಇರ್ತಾ ಇತ್ತು. ಬಿಕಾಸ್ ಅವತ್ತು ಅವ್ರು ಆಡಿದಂತಹ ರೀತಿ ಆ ವೀಕ್ ಅಲ್ಲಿ ಬೇರೆ ತರನೇ ಇರ್ತಾ ಇತ್ತು. ಇವತ್ ನೀವ್ ಬರ್ತಿರ್ಲಿಲ್ಲ ಅಂತ ಜನ ಅನ್ಕೋತಾರೆ. ನಿಮ್ಗೆ ಏನ್ ಅನ್ಸುತ್ತೆ ಆ ಡಿಸಿಷನ್ ಬಗ್ಗೆ? ಮೇ ಬಿ ಆಗಿರ್ಬೋದೇನೋ, ಬಟ್ ಆ ಒಂದು ಟೈಮ್ ಅಲ್ಲಿ ನನ್ನ ಡಿಸಿಷನ್ ನಾನು ರಿಗ್ರೆಟ್ ಮಾಡಲ್ಲ. ನಾನು ಯಾವತ್ತೂ ಒಂದು ಕೆಲಸ ನಾನು ಮಾಡಿದೀನಿ ಅಂದ್ರೆ ಅದನ್ನ ಮುಂದೆ ನಿಂತ್ಕೊಂಡು ಮುಂದೆ ಯಾವತ್ತೋ ಒಂದಿನ ಅದನ್ನ ರಿಗ್ರೆಟ್ ಮಾಡುವಂತ ವ್ಯಕ್ತಿ ಅಲ್ವೇ ಅಲ್ಲ. ಆ ಸಿಚುಯೇಷನ್ ಅಲ್ಲಿ ನನಗೆ ಹಾಗನ್ನಿಸ್ತು, ನಾನು ಮಾಡಿದೆ. ಅದ್ರ ಬಗ್ಗೆ ರಿಗ್ರೆಟ್ ಇಲ್ಲ. ಬಟ್ ಆಗ್ಬೋದಿತ್ತೇನೋ, ಇಕ್ವೇಶನ್ಸ್ ನೀವ್ ಹೇಳಿದಾಗ ಚೇಂಜ್ ಆಗ್ಬೋದಿತ್ತೇನೋ, ಗೊತ್ತಿಲ್ಲ. ಹನುಮಂತ್ ಅವರು ಬುದ್ಧಿವಂತರು ಅಂತ ಆಕ್ಚುಲಿ ಸುದೀಪ್ ಸರ್ ಹೇಳ್ಬಿಟ್ಟಿದ್ದಾರೆ. ಸೊ ಅವ್ರು ಹೇಗ್ ಆಟ ಆಡ್ತಾ ಇದಾರೆ, ಬೇರೆಯವ್ರ ಆಟದಲ್ಲಿ ಅವರಲ್ಲಿರುವಂತಹ ಆಟ ಯಾಕಿಲ್ಲ? ಬೇರೆಯವ್ರ ಆಟದಲ್ಲಿರೋ ಅಂತ ಆಟ ಇಲ್ಲ ಅಂದ್ರೆ ಯಾವ ತರ? ಅಂದ್ರೆ ಈಗ ಅವ್ರು ಬುದ್ಧಿವಂತರು ಅಂದ್ರೆ ನೇರವಾಗಿ ಹೇಳ್ತಾರೆ, ಜಾಸ್ತಿ ಅವರು ತಲೆ ಹೊಡ್ಕೊಳಲ್ಲ. ಅಂದ್ರೆ ನೀಟಾಗಿ ಸ್ಟ್ರೈಟ್ ಆಗಿ ಥಿಂಕ್ ಮಾಡ್ತಾರೆ. ಫ್ರೆಂಡ್ ನಾಮಿನೇಟ್ ಮಾಡ್ಬೇಕಾ, ಚೆನ್ನಾಗ್ ಆಡಿಲ್ಲ ನಾಮಿನೇಟ್ ಅಷ್ಟೇ. ಧನರಾಜ್ ಅವ್ರನ್ನು ನಾಮಿನೇಟ್ ಮಾಡಿದ್ರು, ಅವ್ರೇನೋ ಇದ್ ಮಾಡ್ತಾರ ಅವರು. ಸೊ ಏನ್ ಕೊರತೆ ಅಂತ ಅನ್ನಿಸ್ತಾ ಇದೆ ಅಂತ ಬೇರೆಯವರಲ್ಲಿ? ಹನುಮಂತ ನೀವ್ ಹೇಳಿದಾಗೆ ಹೌದು, ತುಂಬಾ ನೇರ ನುಡಿ ಇರುವಂತ ವ್ಯಕ್ತಿ. ಅದು ಆ ವ್ಯಕ್ತಿಗೆ ಮಾತ್ರ ಸೂಟ್ ಆಗುತ್ತೆ ಅನ್ಸುತ್ತೆ. ಈಗ ಪ್ರತಿಯೊಬ್ರು ಪರ್ಸನಾಲಿಟಿ ಬೇರೆ. ಇವಾಗ ಹನುಮಂತ ಆತರ ಕಾರಣಗಳು ತಗೊಂಡು ನಾಮಿನೇಟ್ ಮಾಡಿದಾಗ ಯಾರು ವಾಪಸ್ ವಾದನೆ ಮಾಡಲ್ಲ. ಯಾಕಂದ್ರೆ ಅವರೇ ಒಪ್ಕೋಬೇಕು, ಹೌದು ಗುರು ನೀನ್ ಹೇಳಿದ್ ಕರೆಕ್ಟ್ ಅಲ್ವಾ, ಹೌದಲ್ವಾ ಅಂತ ಒಪ್ಕೊಂಡ್ಬಿಡ್ತಾರೆ. ಅದನ್ನ ಬೇರೆಯವ್ರು ಹೇಳಕ್ ಹೋದಾಗ ನೀನ್ ಯಾಕೆ ಹಂಗ ಹೇಳ್ಬಿಟ್ಟೆ ಅಂತಾರೆ. ಸೊ ಈ ತರ ಹಲವಾರು ವಿಚಾರಗಳಿಂದ ಬೇರೆಯವರು ಆತರ ಇಲ್ಲ ಅಂತ ಅನ್ಸುತ್ತೆ. ಅಂಡ್ ಹನುಮಂತ ಆ ರೀತಿ ಇರೋ ತುಂಬಾ ಖುಷಿ ಇದೆ.